ತುಂಬ ಅಚ್ಚುಮೆಚ್ಚಾಗಿ ಈ ನಾಡಿಗೆ ಒಂದು ಒಂದು ಪ್ರಶಸ್ತಿ ಅಂತ ಒಂದು ವೇದಿಕೆ ಕಲ್ಪಿಸಿಕೊಟ್ಟಂಥ ನಮ್ಮ ಜಾಗತಿಕ ಲಿಂಗಾಯತ ಮಹಾಸಭಾ ವೇದಿಕೆ ಮತ್ತು ಮಠಾಧೀಶರ ಒಕ್ಕೂಟ ಎನ್ನುವ ಅಭಿಯಾನವನ್ನು ರಾಜ್ಯಾದ್ಯಂತ ಜಿಲ್ಲೆಯಾದ್ಯಂತ ಎಲ್ಲ ಯಶಸ್ವಿಗೊಂಡು ಗುರುಗಳಂತೂ ತುಂಬ ಖುಷಿಪಟ್ಟು ನಮಗಿವತ್ತು ಬಸವ ಜಯಂತಿ ಅಂತ ಆಚರಿಸೋ ಒಂದು ಇದಾಗ್ಬಿಟ್ಟು ಬಸವ ಜಯಂತಿನೇ ಆಚರಿಸ್ತಾ ಇದ್ದೀವಿ ಅನ್ನೋವಷ್ಟು ಖುಷಿಯಾಗಿದೆ ನಮಗೆ. ಈ ಥರ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಾಗಿ ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮ ಇಂಡಿಯಾದಲ್ಲೇ ಪ್ರಥಮ ಸ್ಥಾನ ಆಗಬೇಕು ಅಂತ ನಮ್ಮ ಅನಿಸಿಕೆ. ಮತ್ತು ನಾವು ಮಹಿಳೆಯರು ಕೂಡ ಬಸವಣ್ಣನವರು ಏನೋ ಬಸವಣ್ಣ ಅಂತ ಅಂದ್ಕೊಂಡಿದ್ದು ಎಷ್ಟು ಖುಷಿಯಾಗಿ ಇವಾಗ ನಾವು ಅಭಿಯಾನ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮತ್ತು ನಾವು ತಿಂಗಳ ಒಂದೊಂದು ಕಾರ್ಯಕ್ರಮ ಮಾಡೋಕ್ಕೆ ಅಂತ ಗುರುಗಳ ಹತ್ರ ನಾವು ವಿಚಾರ ತಿಳಿಸಿದ್ದೀವಿ. ಆಮೇಲೆ ಬಸವ ಧರ್ಮ ಅಂತಂದರೆ ಬಸವನವ್ರ ಪ್ರಕಾರ ದಿನ ಕಾಯಕ ಮಾಡಬೇಕು, ದಿನ ಜಂಗಮರಿಗೆ ಉಣಿಸಿನೇ ತನ್ನ ಪ್ರಸಾದನ ಸ್ವೀಕಾರ ಮಾಡ್ಬೇಕಂತೆ. ಆ ಥರ ತಮ್ಮ ಮನೆಯಲ್ಲಿ ಅನ್ನದಾಸೋನ ಯಾವ ಥರ ಮಾಡ್ತಾಯಿದ್ದೀರಾ? ನಾವು ಬಸವ ಧರ್ಮ ಅನ್ನೋದಕ್ಕಿಂತ ನಮ್ಮಲ್ಲಿರೋ ಒಂದು ಒಳ್ಳೆತನಗಳನ್ನು ಅಲ್ಲಲ್ಲ ಆಯ್ತು, ಬಸವನವ್ರು ಹೇಳಿರೋ ಪ್ರಕಾರ ಜಂಗಮರಿಗೆ ಊಟ ಮಾಡಿಸಿನೇ ತಾನು ಅನ್ನ ಪ್ರಸಾದನ ಮಾಡ್ಬೇಕಂತದೆ. ತಮ್ಮ ಮನೇಲಿ ತಾವು ಯಾವ ಥರ ಮಾಡ್ತಾಯಿದ್ದೀರಾ? ಪ್ರಸಾದ ಅಂದರೆ ಹಸಿದವರಿಗೆ ಅನ್ನ ನೀಡುವುದೇ ಒಂದು ದೊಡ್ಡ ಕಾಯಕ ಆಗಿದೆ. ಮತ್ತು ಬಿದ್ದವರನ್ನು ಅಲ್ಲ, ಅದು ತಮ್ಮ ಮನೇಲಿ ಯಾವ ಥರ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀವಿ ಅಂತ ನಾವು ಒಂದು ಬಡವ್ರ ಬಕರಿಗೆ ಒಂದು ಸಣ್ಣ ಬಸವ ಜಯಂತಿ ಅಂತ ಮಾಡಿ, ಆಮೇಲೆ ನಮ್ಮ ನಾಗರ ಪಂಚಮಿ ಅಂತ ಮಾಡ್ತೀವಲ್ಲ ಅದರಲ್ಲಿ ನಾವು ಕೂಡ ಮಕ್ಕಳಿಗೆ ಹಾಲು ಕೊಡುವಂಥ ಕಾರ್ಯಕ್ರಮ ಮಾಡ್ತೀವಿ. ಸುಮ್ಮನೆ ಅದು ನಾಗರ ಪಂಚಮಿ ಅಂತ ಮಾಡಿದರೆ ಮಣ್ಣಿಗೆ ವೇಸ್ಟ್ ಆಗುತ್ತೆ ಅಂತ ಬಸವ ಪಂಚಮಿ ಅಂತ ನಾವು ಕಾರ್ಯಕ್ರಮ ಚಿಕ್ಕಮಗಳೂರು ಜಿಲ್ಲೆಗೆ ಆಯೋಜನೆ ಮಾಡಿದ್ದೇವೆ. ಮತ್ತು ಅನ್ನದಾಸೋಹ ಅಂತ ಅನ್ನೋದಕ್ಕಿಂತ ಈ ಥರ ಕಾರ್ಯಕ್ರಮಗಳು ಮಾಡಿದರೆ ಎಲ್ಲ ಒಂಥರ ಉನ್ನತ ಸ್ಥಿತಿಯಲ್ಲಿದ್ದರು ದಾಸೋಹಕ್ಕೆ ಮುಂದಾಗ್ತಾರೆ. ನಾವು ಒಂದು ಅನ್ನ ಸೇವೆ ಮಾಡಬೇಕು ಅಂತ. ಹಾಗಾಗಿ ಬಸವಣ್ಣನವರ ಸೇವೆ ಅಂದರೆ ಅನ್ನದಾನ ಮುಖ್ಯವಾಗಿರುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟ. ಬಸವಣ್ಣವ್ರ ಸೇವೆ ಅಂತಂದರೆ ಯಾವ ರೀತಿ ಮಾಡ್ತೀರಾ ತಾವು? ನಾವು ಕಾರ್ಯಕ್ರಮ ಆಯೋಜನೆ ಮಾಡಿದಾಗ ಎಲ್ಲ ಟೀಮಿನವರು ಸೇರಿ ಒಂದು ಕಾರ್ಯಕ್ರಮ ಮಾಡಿ ಬಡವ್ರ ಬಗ್ಗರಿಗೆ ಒಂದು ಸಹಾಯ ಮಾಡುವಂಥದ್ದು, ಆಮೇಲೆ ಅವರಿಗೆ ಒಂದು ದಾಸೋಹ ಏರ್ಪಡಿಸುವಂಥ ಕಾರ್ಯಕ್ರಮಗಳನ್ನು ನಾವು ಹಳ್ಳಿಗಳಲ್ಲೂ ಆಯೋಜನೆ ಮಾಡ್ತಾಯಿದ್ದೀವಿ. ನಾವು ಚಿಕ್ಕಮಗಳೂರು ಜಿಲ್ಲಾ ಮಹಿಳಾ ಘಟಕ. ಆಮೇಲೆ ತಮ್ಮ ಕಾಯಕ ಏನಮ್ಮ, ತಾವು ಏನು ಕಾಯಕ ಮಾಡ್ಕೊಂಡಿದ್ದೀರಾ? ನಾನು ಚಿಕ್ಕಮಗಳೂರು ಜಿಲ್ಲೆ JLM ಮಹಿಳಾ ಘಟಕದ ಅಧ್ಯಕ್ಷರಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಮತ್ತು ನಾವು ಇತರ ಕಾರ್ಯಕ್ರಮಗಳಲ್ಲೂ ಭಾಗಿಯಾಗಿದ್ದೇನೆ. ಅಲ್ಲ, ಅದಾಯಿತು, ಅದು ಕರ್ತವ್ಯ ಆಯಿತು. ತಮ್ಮ ಕಾಯಕ, ದಿನದ ಕಾಯಕ ಏನು ತಮ್ಮ? ದಿನದ ಕಾಯಕ ಅಂದರೆ ಬೆಳಿಗ್ಗೆ ಲಿಂಗ ಪೂಜೆ ಮಾಡುವುದು, ಮತ್ತು ವಚನ, ದಿನಕ್ಕೊಂದು ವಚನ ತಂಡನೇ ಇದೆ ನಮ್ಮದು. ವಚನ ಗಾಯನ ಮಾಡ್ತೀನಿ. ನಾನು ಒಬ್ಬಳೇ ಆದರೂ ಸಹ ಒಂದು ದಿವಸಕ್ಕೊಂದು ವಚನ ನಾನು ಕಲಿತಾ ಇರ್ತೀನಿ. ಮತ್ತು ಇನ್ನು ಸಣ್ಣ ಬುಕ್ಕುಗಳು ಮಾಡಿಸಿ ಮಕ್ಕಳಿಗೆಲ್ಲ LKG UKG ಮಕ್ಕಳಿಗೆ ಸ್ಕೂಲ್ಗಳಿಗೆ ಕೊಡಬೇಕು ಅಂತ. ಅಲ್ಲ, ಅದು ಧರ್ಮದ ಪ್ರಚಾರ ಈ ಥರ ಆಗುತ್ತೆ. ತಮ್ಮದು ದಿನದ ಕಾಯಕ, ದಿನ ಉದ್ಯೋಗ ತಮ್ಮದು ಏನು ಮಾಡ್ತಾಯಿದ್ದೀರಾ? ಏನು ಕಾಯಕ ಮಾಡ್ತಾಯಿದ್ದೀರಾ? ನಮ್ಮದು ದಿನನಿತ್ಯದ ಕಾಯಕ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ನಾವು 6 ಗಂಟೆಗೆ ನಿತ್ಯ ನಮ್ಮವೆಲ್ಲ ಕಾರ್ಯಕ್ರಮಗಳೆಲ್ಲ ಮುಗಿಸಿ ಒಂದು 8-8:30 ಸ್ನಾನ ಮಾಡಿ ಲಿಂಗ ಪೂಜೆ ಮಾಡ್ತೀವಿ. ಲಿಂಗ ಪೂಜೆ ಮಾಡಿ ಮತ್ತೆ ನಮ್ಮ ನಿತ್ಯದ ಕೆಲಸದಲ್ಲಿ ನಾವು ಆಯೋಜನೆ ಮಾಡ್ತೀವಿ. ಅದರಲ್ಲಿ ವಾರಕ್ಕೊಂದಿನ ಆದರೂ ನಾವು ಬಸವಣ್ಣನವರ ಸೇವೆ ಅಂತ ಒಂದು ವಚನ ಕಾರ್ಯಕ್ರಮನಾಗಲಿ, ಆಮೇಲೆ ಹಳ್ಳಿ ಹೋಗಿ ಅವರಿಗೆ ಅಭಿಯಾನ ಏನು ಅಂತ ಅರಿವು ಮಾಡ್ಕೊಳ್ತೀವಿ. ಹಾಗಾಗಿ ನಾವು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದು ಸ್ವಲ್ಪ ಇನ್ನೂ ಹೆಚ್ಚಿಗೆ ಕೆಲಸ ಮಾಡಬೇಕು ಅಂತ ನನ್ನ ಅನಿಸಿಕೆ. ಎಲ್ಲ ಜಿಲ್ಲೆ ಮಹಿಳೆಯರಿಗೂ ಸಹ ನಾನು ಹೇಳೋದು, ಎಲ್ಲ ಜಿಲ್ಲೆಯರು ಸಹ ನಾವು ಒಳ್ಳೆ ಕಾರ್ಯಕ್ರಮ ಮಾಡೋಣ ಅಂತ ಹೇಳ್ತಾ ಜೈ ಬಸವಣ್ಣ. ಆಮೇಲೆ ತಮ್ಮ ಮನೇಲಿ ಜಗಲಿ ಇದೆನಾ ಮೇಡಮ್? ಹೇಗೆ ತಮ್ಮ ಮನೆ ದೇವ್ರ ಜಗಲಿ ಇದೆನಾ? ದೇವ್ರ ಕೋಣೆ ಇದೆನಾ? ನಮ್ಮ ಮನೆಯಲ್ಲಿ ದೇವ್ರ ಕೋಣೆ ಅಂತಂದರೆ ನಾನು ಪುಟ್ಟದಾಗಿ ಇಟ್ಕೊಂಡಿದ್ದೆ. ಅದ್ರ ಮೊದಲು ನಮ್ದು ಏನಿಲ್ಲ ಒಂದು ಲಕ್ಷ್ಮೀ ಫೋಟೋ ಇಟ್ಕೊಂಡಿದ್ದೆ. ಇತ್ತೀಚೆಗೆ ಅದನ್ನು ಬೇಡ ಅಂತ ಈಗ ಬಸವಣ್ಣನವ್ರ ಫೋಟೋ ಅಷ್ಟೇ. ಯಾವ ಕಾರಣಕ್ಕೆ ಅದನ್ನು ಬಿಟ್ರಿ? ಕಾರಣಕ್ಕೆ ಅಂದರೆ ಈಗ ನಮ್ಮ ಅಂಗದ ಮೇಲೆ ಲಿಂಗ ಇರುವವರಿಗೆ ನಾವು ಬೇರೆ ದೇವರು ಬೇಡ ಅಂತ. ನನ್ನ ಹಣೆಯಲ್ಲಿ ವಿಭೂತಿ ಇರುವಾಗ ಬೇರೆ ಹಣೆ ಬರ ಹೇಳುವರ ನಂಬುವುದೇ ಕೈಯ ಅಂತ ಅನ್ನೋದು. ನನ್ನ ಮನದಲ್ಲಿ ಇಷ್ಟಲಿಂಗ ಇರುವಾಗ ಊರ ದೇವರ ಸುತ್ತುವುದೇ ಕೈಯ ಅಂತ ಒಂದು ವಾಕ್ಯ ನನಗೆ ಮನವರಿಕೆ ಆಯಿತು. ಹಾಗಾಗಿ ನನ್ನ ಕೈಯಲ್ಲಿ ಬ್ರಹ್ಮಾಂಡವನ್ನೇ ಲಿಂಗು ನನ್ನ ಕೈ ಕೊಟ್ಟಾಗ ಮತ್ತೆ ನಾವು ಬೇರೆ ದೇವರು ಪೂಜೆ ಮಾಡೋದು ಬೇಡ ಅಂತ ನನಗೆ ಅನ್ನಿಸ್ತು. ಹಾಗಾಗಿ ನಾವು ಬೇರೆ ಫೋಟೋಗಳು ತೆಗೆದು. ತಮ್ಮ ಮನೆಯಲ್ಲಿ ದೇವ್ರ ಕೋಲೆ ಇದೆ, ಜಗಲಿ ಇಲ್ಲ? ಹಾಗಾದ್ರೆ ಜಗಲಿ ಏನಿಲ್ಲ, ಒಂದು ಫೋಟೋ ಬಸವಣ್ಣನ ಫೋಟೋನೇ ಇಟ್ಟಿದ್ದೀನಿ. ಮುಂಚೆ ಇತ್ತು, ಇವಾಗ ಇಲ್ಲ ಅಷ್ಟೇ. ಮುಂಚೆ ಇತ್ತು ಅಂದರೆ ನಾನು ಒಂದು ಲಕ್ಷ್ಮೀ ಫೋಟೋ ಇಟ್ಕೊಂಡಿದ್ದು. ಲಕ್ಷ್ಮೀ ಬೇಕಲ್ಲ ನಮಗೆ, ಹಾಗಾಗಿ ಈಗ ಬಸವಣ್ಣವರೇ ನಮಗೆ ಅದು ಆರಾಧ್ಯ ದೇವರಾಗಿದ್ದಾರೆ. ಅಂದರೆ ಇವಾಗ ಲಕ್ಷ್ಮಿ ಬರುತ್ತೆ ಹೇಗೆ? ಲಕ್ಷ್ಮಿ ಬೇಡ ಅಂತ ಬರ್ತಾಳೆ, ಅವಳು ಯಾವಾಗ ಇದ್ರು ಬಂದೇ ಬರ್ತಾಳೆ. ಲಕ್ಷ್ಮಿ ಬರಲಿ ಅಂತಲ್ಲ, ಹಿಂದಿನ ವಾಡಿಕೆ ಅದೇನೋ ನಾವು ಸಂಪ್ರದಾಯ ಲಕ್ಷ್ಮೀ ಪೂಜೆ
ಮಾಡಬೇಕು ತಾವು ಹಬ್ಬನ ದೀಪಾವಳಿ ಹಬ್ಬನ ಆಚರಿಸ್ತೀರಾ ಹೇಗೆ? ಆಚರಿಸಿದ್ರು. ಈ ವರ್ಷ ನಾನು ಬಸವ ದೀಪಾವಳಿ ಅಂತ ಮಾಡಿದೆ. ಹಾಂ, ಅಂದರೆ ನಾರ್ಮಲಾಗಿ ಬೇರೆ ಥರ ದೀಪಾವಳಿ ಮಾಡಿಲ್ಲ. ಮಾಡಲಿಲ್ಲ, ಆರತಿ ಎಲ್ಲ ಮಾಡಲಿಲ್ಲ. ಬಸವ ದೀಪಾವಳಿ ಅಂತ ನಾನು ಮೆಸೇಜ್ ಅಂತ ಹಾಕಿದೆ ಎಲ್ಲ ಗ್ರೂಪಿಗೂ. ಅದೇ ದೀಪ ಹಚ್ಚಿ ಬಸವಣ್ಣವ್ರಿಗೆ ಅದೇ ಅನ್ನ ಎಲ್ಲ ನೈವೇದ್ಯ. ಆಮೇಲೆ ತಮ್ಮ ಮನೆಯಲ್ಲಿ ಮಕ್ಕಳು ಮದುವೆ ಆದರೆ ಯಾವ ಸಂಪ್ರದಾಯ ಪ್ರಕಾರ ಮಾಡ್ತೀರಾ? ಮಕ್ಕಳದು ಆಗಿದೆ, ಇನ್ನು ಬರೋ ಪೀಳಿಗೆಗೆ ನಾವು ಹೇಳೋ ಅಷ್ಟೊತ್ತಿಗೆ ನಮ್ಮ ಮೊಮ್ಮಕ್ಕಳು ಕಾಲಕ್ಕೆ ಅವರು ಈಗಿನವರು ಹೇಳಲ್ಲ. ಆದರೂ ಒಂದು ಸ್ವಲ್ಪ ತಿದ್ದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಅವರು ನಮ್ಮ ದಾರಿ ಬರೋ ಸ್ವಲ್ಪ ಕಷ್ಟ ಆಗ್ತದೆ. ನಿಮ್ಮ ಪ್ರಕಾರ ಯಾವ ರೀತಿ ಮಾಡಬೇಕು ಮದುವೆನ ಮದುವೆ ಮಾಡೋದಾದರೆ ಅದೇ ಬಸವಣ್ಣ ಗೃಹಪ್ರವೇಶ ಆಗಲಿ, ಮದುವೆಗಳಾಗಲಿ, ಬಸವ ಸಂಪ್ರದಾಯ. ಯಾವ ಥರ ಸಂಪ್ರದಾಯ ಅದು? ಸಂಪ್ರದಾಯ ಅಂದರೆ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ಗುರುಗಳನ್ನೇ ಕರೆಸೋದು, ಅವರಿಂದ ಹಿತವಚನಗಳು ಮಾಡಿಸೋದು, ಅವರಿಂದ ಒಂದು ಪಾದೋಳಕ ಹಾಕಿ ಒಂದು ಲಿಂಗಾರ್ಚನೆ ಪೂಜೆ ಮಾಡಿಸಿ, ಮತ್ತು ನಮ್ಮ ವಟಾರದವ್ರನ್ನೇ ಲಿಂಗ ಪೂಜೆ ಕೂರಿಸೋ ಅಂಥದ್ದು ಅಷ್ಟು ಮಾಡಿದ್ರೆ ಮದುವೆ ಆಯಿತು ಸಂಪ್ರದಾಯ. ಮೊದಲೆಲ್ಲ ಏನು ಮಾಡಿದ್ರು ತುಂಬ ಗ್ರ್ಯಾಂಡ್ ಎಲ್ಲ ಅಷ್ಟೇ, ಅದು ಹೆಣ್ಮಕ್ಳು ಅದು ಇದು. ಈಗ ನಮ್ಮ ವಟಾರದವ್ರನ್ನ ಲಿಂಗ ಪೂಜೆ ಮಾಡಿಸಿದ್ರೆ ಅದು ಒಂದು ಅಂದರೆ ಅಷ್ಟು ಮಾಡಿದರೆ ನಿಮ್ಮ ಪ್ರಕಾರ ಮದುವೆ ಆಯಿತು ಅಷ್ಟೇ? ಮದುವೆ ಆಯಿತು ಅಂತಲ್ಲ, ಲಿಂಗ ಅಷ್ಟಿಗೆ ನಮಗೆ ಬಸವಣ್ಣವರು ಕಾಲಿಡಬೇಕು ಅಂತ ಒಂದು ಈಗ ನಮಗೆ ಮನವರಿಕೆ ಆಗಿದೆ ಅಂತ ನಾವು ಬದಲಾಗ್ತಾ ಇದ್ದೀವಿ ನಾವು. ಸರಿ. ಆಮೇಲೆ ತಮ್ಮ ಊರಲ್ಲಿ ದೇವ್ರ ಜಾತ್ರೆಗೆಲ್ಲ ಹೋಗ್ತೀರಾ ಹೇಗೆ? ನಾನು ಮೊದಲು ಹೋಗ್ತಿದ್ದೆ, ಈ ಬಸವ ಅಭಿಯಾನಕ್ಕೆ ಬಂದಮೇಲೆ ಇವಾಗ ಹೋಗೋದು ಕಡಿಮೆ ಆಗಿದೆ, ಹೋಗ್ತಾ ಇಲ್ಲ ದೇವರಿಗೆ. ಆದರೆ ನಮ್ಮ ದೇವಸ್ಥಾನಕ್ಕೆ ತಮ್ಮ ಕುಲದೇವತೆ ಇದ್ದಾರಾ ಹೇಗೆ? ಇದ್ದಾರೆ, ನಾವು ತಾಲೂಕಲ್ಲೇ ಇರೋದು, ಇದ್ದಾವೆ ದೇವಸ್ಥಾನಗಳು, ಹೋಗಲ್ಲ ಅಂದರೆ ಇವಾಗ ಕುಲದೇವ್ರನ್ನ ಬಿಟ್ಟಿದ್ದೀರಾ? ಹಾಂ, ಕರೆಕ್ಟ್. ಈಗ ಅಲ್ಲೆಲ್ಲ ಅಯ್ಯೋ ಗೆಲ್ ಬರ್ತಾಳೆ, ಈಗ ಒಂದು ಲಿಂಗಪ್ಪನ ಇಟ್ಕೊಂಡಿದ್ದಾಳೆ ಅಂತ ಅಂತಾರೆ ಜನಗಳು. ನೂರಾರು ಹೇಳಿ ನಾವೇನು ತಲೆ ಕೆಡಿಸ್ಕೊಳಲ್ಲ. ಅದೇ ಆನೆ ಮೇಲೆ ಕುಡಿತವ್ರಿಗೆ ಸಾಯಿಬೊಬ್ಬರಿದ್ದಾರೆ ನಮ್ಮ ಕಡೆ ನಾವು ಕೆಲಸ ಮಾಡ್ತೀವಿ. ಹಾಗಾಗಿ ನಾನು ಇಷ್ಟು ಕಾಲದಲ್ಲಿ ನಿರತರಾಗಿದ್ದೇನೆ ಅಂತ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟ TV ಮಾಧ್ಯಮದವರಿಗೆ ತುಂಬ ಶರಣಾರ್ಥಿಗಳು. ಶರಣಾರ್ಥಿ. ನಮಸ್ತೆ.